2026 ಮೊನ್ನೆ ಸ್ಟಾರ್ಟ್ ಆದಂಗಿದೆ. ಆದರೆ ಈಗಾಗಲೇ ಜಾನ್ವರಿ ತಿಂಗಳು ಮುಗಿದು ಫೆಬ್ರವರಿ ಸಹ ಬಂದ್ಬಿಡ್ತು. ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಹೊಸ ಸಂಚಿಕೆಗೆ ಫೆಬ್ರವರಿ ತಿಂಗಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಜಾನ್ವರಿಯಲ್ಲಿ ನಾನು ಅಪ್ಲೋಡ್ ಮಾಡಿದಂಥ ಇಂಡಿಯಾ ಸೀರೀಸ್ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತಾ? ನನಗೇನೋ ಹಾಗೆ ಅನಿಸ್ತಾ ಇಲ್ಲ. ಯಾಕಂದರೆ ಕೆಲವೊಂದು ಚೆನ್ನಾಗಿ ನೋಡಿದ್ರಿ, ಕೆಲವೊಂದು ನೋಡಲೇ ಇಲ್ಲ. ಆದರೂ ನಾನು ಈ ತಿಂಗಳನ್ನು ಮತ್ತೆ ದೇವರ ಒಂದು ದರ್ಶನದಿಂದ, ಒಂದು ಒಳ್ಳೆಯ ಭಕ್ತಿಯುತವಾದ ವಿಡಿಯೋದಿಂದ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಈ ವಿಡಿಯೋ ನಿಮ್ಮ ಮುಂದೆ ತೊಗೊಂಬಂದೇ ಬಿಟ್ಟೆ. ತಿರುಪತಿ ತಿಮ್ಮಪ್ಪನ ದರ್ಶನ ಅಂದರೆ ಎಲ್ಲರಿಗೂ ತುಂಬಾ ಪ್ರಿಯ ಅಲ್ವಾ? ನಮಗೂ ಅಷ್ಟೇ ತುಂಬಾ ಇಷ್ಟ. ಹೇಳ್ತಾರಲ್ಲ, ತಿರುಪತಿ ತಿಮ್ಮಪ್ಪನ ಆಜ್ಞೆ ಇಲ್ಲದೆ ನಾವು ಆ ದೇವರ ಒಂದು ದರ್ಶನ ಪಡೆಯೋದು ತುಂಬ ಕಷ್ಟ ಅಂತ. ಹಾಗೆ ಆಯ್ತು ನೋಡಿ. ನಾವು ಯಾವಾಗಲೂ ಕೋವಿಡ್ಗಿಂತ ಮುಂಚೆ ಹೋದದ್ದು. ಯಾಕೋ ಏನು ಮಾಡಿದ್ರೂ ಅದಾದಮೇಲೆ ದರ್ಶನಕ್ಕೆ ಹೋಗೋಕ್ಕಾಗಲೇ ಇಲ್ಲ. ಆದರೆ ಈ ಸಲ ನಮ್ಮ ಇಂಡಿಯಾ ಟ್ರಿಪ್ಪಲ್ಲಿ ನಮಗೆ ಆ ಸೌಭಾಗ್ಯ ಕೂಡ ಬಂತು. ಹಾಗಾಗಿ ಆಗಿಂದಾಗ ಅಂದ್ಕೊಂಡು ಆಗಿಂದಾಗ ಹೊರಟೇ ಬಿಟ್ವಿ. ಅಕಸ್ಮಾತಾಗಿ ಅಂದ್ಕೊಂಡು ಹೋದ ಕಾರಣ ಯಾವುದೇ ರೀತಿಯಾದಂಥ ರಿಸರ್ವೇಷನ್ನು, ಟಿಕೆಟ್ ಪರ್ಚೇಸ್ ಮಾಡೋಕ್ಕಾಗಿರಲಿಲ್ಲ. ಅದೂ ಅಲ್ಲದೆ ಫ್ರೀ ದರ್ಶನ ಬಿಟ್ಟರೆ ಬೇರೆ ಏನೂ ದರ್ಶನ ಅಲ್ಲಿ ಬುಕ್ಕಿಂಗ್ ಮಾಡೋ ಸಾಧ್ಯತೆ ಆ ಟೈಮಲ್ಲಿ ಇರಲಿಲ್ಲ. ಹಾಗಾಗಿ ಈ ಸಲ ಒಂದು ಡಿಫ್ರೆಂಟ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೀವಿ. ನನಗಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸೇ ಇದು. ಆ ಪ್ಲ್ಯಾನ್ ಏನು ಎತ್ತ ಅಂತ ಇನ್ನು ಸ್ವಲ್ಪ ಹೊತ್ತಲ್ಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸದ್ಯಕ್ಕಂತೂ ನಾವು ಬೆಳಗಿನ ಜಾವ ಬೆಂಗಳೂರಿಂದ ಹೊರಟು ತಿರುಪತಿ ಸೇರೋ ಅಷ್ಟೊತ್ತಿಗೆ ಊಟದ ಹೊತ್ತಾಗಿತ್ತು. ಹೋಟೆಲಲ್ಲಿ ಚೆಕ್ ಇನ್ ಆಗಿ ಅಲ್ಲೇ ಭರ್ಜರಿಯಾದ ಅಂತ ತಿರುಪತಿ ಸ್ಪೆಷಲ್ ಆಂಧ್ರ ಮೀಲ್ಸ್ನ ನಾವು ರುಚಿಸಿ ನಂತರ ಈ ರೀತಿ ಪದ್ಮಾವತಿ ಅಮ್ಮನವರ ದರ್ಶನಕ್ಕೆ ಅಂತ ಹೊರಟ್ವಿ. ಪದ್ಮಾವತಿ ಅಮ್ಮನವರ ದರ್ಶನ ಆದ ನಂತರ ಮತ್ತೆ ಹೋಟೆಲ್ಗೆ ವಾಪಸ್ ಬಂದು ಸ್ವಲ್ಪ ಹೊತ್ತು ಸುಸ್ತಾಯಿಸ್ಕೊಂಡು ನಂತರ ಸಾಯಂಕಾಲ ಈ ರೀತಿ ಶ್ರೀನಿವಾಸ ಮಂಗಾಪುರಂ ಕಡೆ ಹೊರಟ್ವಿ. ನೋಡ್ತಾ ಇದ್ದೀರಲ್ಲ, ಆ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ತಿರುಮಲ ಬೆಟ್ಟ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ. ಆ ತಿರುಪತಿ ತಿಮ್ಮಪ್ಪನ ಒಂದು ಮುಖದ ಆಕೃತಿಯನ್ನು ಈ ಬೆಟ್ಟಗಳಲ್ಲಿ ಕಾಣಿಸ್ತಾ ಇತ್ತು ನನಗೆ. ನಿಮ್ಗೇನು ಅನಿಸ್ತಾ ಇದೆ? ನಿಮಗೂ ಹಾಗೆ ಅನಿಸ್ತಾ ಇದೆಯಾ? ತುಂಬಾ ಸುಂದರವಾದ ನೋಟ ಅಲ್ವಾ? ಸೂರ್ಯಾಸ್ತ ಬೇರೆ ಆಗ್ತಾ ಇದೆ. ಹಾಗಾಗಿ ಕೆಂಪಗೆ ಹೊಳಿತಾ ಇರುವಂಥ ಆ ಆಕಾಶ ಮತ್ತು ಇಲ್ಲಿ ತಿಮ್ಮಪ್ಪನ ಒಂದು ಮುಖದ ಆಕೃತಿಯನ್ನು ನೋಡ್ತಾ ಇದ್ದರೆ ನನಗಂತೂ ಬೆಟ್ಟ ಹತ್ತಿ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡ್ದಂಗೆ ಅನಿಸ್ತು. ಅಲ್ಲಿಂದ ಹೊರಟ ನಾವು ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಬರೋ ಅಷ್ಟೊತ್ತಿಗೆ ಈ ರೀತಿ ಪಲ್ಲಕ್ಕಿ ಉತ್ಸವನ ನೋಡೋ ಒಂದು ಸೌಭಾಗ್ಯ ನಮಗೆ ಸಿಕ್ತು. ಪಲ್ಲಕ್ಕಿಯನ್ನು ನೋಡಿದ್ವಿ. ದೇವಸ್ಥಾನದ ಒಳಗೆ ಹೋಗಿ ನಾವು ದೇವ್ರ ದರ್ಶನ ಸಹ ಪಡ್ಕೊಂಡ್ವಿ. ಅಲ್ಲೇ ಬೇರೆ ಬೇರೆ ವಿಧವಾದ ಸೇವೆಗಳನ್ನು ವೀಕ್ಷಿಸುವಂಥ ಸೌಭಾಗ್ಯನೂ ನಮಗೆ ಸಿಕ್ತು. ದೇವಸ್ಥಾನದ ಒಳ ಪ್ರಾಂಗಣದಲ್ಲಿ ಹಾಗೆ ಗೋಮಾತೆಯ ಆಶೀರ್ವಾದ ಸಹ ಸಿಕ್ತು. ಮುಂದಿನ ಸಲ ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಗೋಮಾತೆಯ ದರ್ಶನ ಪಡೆದು ಆಶೀರ್ವಾದ ಪಡೆಯೋದನ್ನು ಮರಿಬೇಡಿ. ಹಾಗೆ ದೇವರ ದರ್ಶನ ಮಾಡಿಕೊಂಡು ನಾವು ಸ್ವಲ್ಪ ಹೊತ್ತು ಕಲ್ಯಾಣಿ ಹತ್ರ ಕುತ್ಕೊಂಡ್ವಿ. ನಾನು ಆಗಲೇ ಹೇಳಿದ್ನಲ್ಲ, ಸೂರ್ಯಾಸ್ತ ಆಗ್ತಾ ಇತ್ತು ಅಂತ. ಸೂರ್ಯಾಸ್ತದ ಸಮಯದಲ್ಲಿ ಕಲ್ಯಾಣಿ ಹತ್ರ ಕುತ್ಕೊಂಡಾಗ ಸುಂದರವಾದ ದೃಶ್ಯ ಸ್ನೇಹಿತರೆ. ಮನೋಹರವಾದ ಒಂದು ಸಂಗೀತ ಹಿಂದ್ಗಡೆ ಓಡ್ತಾ ಇತ್ತು. ಆ ಸುಮಧುರವಾದ ಸಂಗೀತ ಕೇಳ್ತಾ ಆ ಕಲ್ಯಾಣಿ ಹತ್ರ ಕುತ್ಕೊಂಡಾಗ ತುಂಬಾ ಮನಸ್ಸಿಗೆ ನೆಮ್ಮದಿಯನ್ನು ನಾವು ಪಡ್ಕೊಂಡ್ವಿ. ನಾನು ಆಗಲೇ ಹೇಳಿದ್ನಲ್ಲ, ಅಕಸ್ಮಾತಾಗಿ ಪ್ಲ್ಯಾನ್ ಮಾಡ್ಕೊಂಬಂದ್ವಿ ಅಂತ. ಅಷ್ಟೇ ಅಲ್ಲದೆ ಆ ಟೈಮಲ್ಲಿ ಯಾವುದೇ ರೀತಿಯಾದಂಥ ಸ್ಪೆಷಲ್ ದರ್ಶನ ಇರ್ಬೋದು, ಯಾವುದೇ ರೀತಿಯಾದಂಥ ದರ್ಶನ ಆ ಟೈಮಲ್ಲಿ ಸೌಲಭ್ಯ ಇರಲಿಲ್ಲ. ಫ್ರೀ ದರ್ಶನ ಮಾತ್ರ ಇತ್ತು. ಹಾಗಾಗಿ ಆ ಫ್ರೀ ದರ್ಶನ್ಗೆ ಟಿಕೆಟ್ಸ್ ತಗೋಬೇಕು ಅಂತ ನಾವು ಆ ಒಂದು ಕೌಂಟರ್ ಹತ್ರ ಹೋದ್ವಿ. ಅಲ್ಲಿ ಕೌಂಟರ್ ಹತ್ರ ಹೋದರೆ ನಮಗೇನು ಡೈರೆಕ್ಟಾಗಿ ಸಿಗಲ್ಲ, ನಾವು ಲೈನಲ್ಲಿ ನಿಂತ್ಕೊಳ್ಳೇಬೇಕು. ಅದಕ್ಕೋಸ್ಕರ ನಾವು ಇಲ್ಲಿ ದರ್ಶನವನ್ನು ಪಡೆದ ನಂತರ ಡೈರೆಕ್ಟಾಗಿ ಹೋಗಿ ರಾತ್ರಿಯ ಊಟವನ್ನು ಮುಗಿಸ್ಕೊಂಡ್ವಿ. ಊಟವನ್ನು ಮುಗಿಸಿದ ನಂತರ ಅಲ್ಲಿ ಅವರ ಕೌಂಟರ್ ಏನಿದೆ ಅಲ್ಲಿ ಹೋಗಿ ಲೈನಲ್ಲಿ ನಿಂತ್ಕೊಂಡ್ವಿ. 9 ಗಂಟೆಗೆ ಆ ಕೌಂಟರ್ ಹತ್ರ ಹೋದರೆ ಸಾಕು ಅಂತ ನಮ್ಗೆ ಯಾರೋ ಹೇಳಿದ್ರು. ಆದರೆ ನಾವು ಸ್ವಲ್ಪ ಬೇಗನೆ ಊಟ ಎಲ್ಲ ಮುಗಿಸಿ ಆಗಿತ್ತು. ಹಾಗೆ ವಾಕ್ ಮಾಡಿಕೊಂಡು ಕೌಂಟರ್ ಹತ್ರ ಹೋಗೋ ಅಷ್ಟೊತ್ತಿಗೆ 8 ಗಂಟೆ ಆಯಿತು.
ಆದರೆ ಅಲ್ಲಿ 8 ಗಂಟೆಗೆ ಹೋಗೋ ಅಷ್ಟೊತ್ತಿಗೆ ಸಾಕಷ್ಟು ಜನ ಆ ಲೈನಲ್ಲಿ ನಿಂತ್ಬಿಟ್ಟಿದ್ರು ಆಗಲೇ. ಒಳ್ಳೇದಾಯಿತು ಮುಂಚಿತವಾಗಿ ಬಂದಿದ್ದು ಅಂತ ಅಂದ್ಕೊಂಡ್ರೆ ನಮಗೆ ಕಾಣಿಸಿದ್ದು 1/3 ಪಾರ್ಟ್ ಅಷ್ಟೇ. ಇನ್ನು ಒಳಗಡೆ ಎಷ್ಟೊಂದು ಜನ ಪಾಪ ಕಾಯ್ತಾ ಇದ್ರು. ಅಂದರೆ ಬೇರೆ ಬೇರೆ ಸ್ಪೆಷಲ್ ಎಂಟ್ರಿದೆಲ್ಲ ಬಂದಾಗಿದ್ದ ಕಾರಣ ಈ ರೀತಿ ಎಲ್ಲರೂ ಇದಕ್ಕೆ ಬಂದಿದ್ರು ಅಂತ ನಂತರ ಗೊತ್ತಾಯಿತು. ಇಲ್ಲ ಅಂದರೆ ಇಷ್ಟು ರಶ್ ಇರ್ತಾ ಇರಲಿಲ್ವಂತೆ. ಹಾಗಾಗಿ ನಾವು 8 ಗಂಟೆಗೆ ಅಲ್ಲಿ ಹೋಗಿದ್ದು ಒಳ್ಳೇದಾಯಿತು ಅಂತ ಅನ್ನಿಸ್ತು. ತುಂಬಾ ಭಯಂಕರ ಕ್ರೌಡ್ ಇತ್ತು ಸ್ನೇಹಿತರೆ. ಆದರೆ ಎಲ್ಲರೂ ಆ ತಿಮ್ಮಪ್ಪನ ಒಂದು ನಾಮಸ್ಮರಣೆ ಮಾಡ್ತಾ ನಿಧಾನವಾಗಿ ಆ ಲೈನ್ ಓಪನ್ ಆದಮೇಲೆ ನಡೀತಾ ಅಲ್ಲಿ ಹೋಗಿ ಟೋಕನ್ ತಗೊಂಡು ಮುಂದೆ ತಮ್ಮ ಪ್ರಯಾಣವನ್ನು ನಡೆಸಿದ್ರು. ಇಲ್ಲಿ ನೋಡಿ, ಲೈನಲ್ಲಿ ನಿಂತಿರುವಾಗ ಹರಿಕತೆ ಕೇಳೋ ಒಂದು ಸೌಭಾಗ್ಯನೂ ಸಿಕ್ತು. ಹಾಗಾಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗೂ ಇತ್ತು ನಮಗೆ. ನೋಡಿ ಕಾಣಿಸ್ತಾ ಇದೆಯಲ್ಲ ಎಷ್ಟು ಜನ ಇದ್ದಾರೆ ಅಂತ. ಇಷ್ಟು ಜನ ಇದ್ರೂ ಯಾರನ್ನೂ ತಳ್ಳದೆ ಒಂದು ಡಿಸಿಪ್ಲಿನನ್ನು ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ವಿ. ಅಲ್ಲಿ ಹೋಗಿ ನಾವು ಒಂದು ಪರ್ಟಿಕ್ಯುಲರ್ ಟೈಮ್ ಚೂಸ್ ಮಾಡಿ ಸರ್ವದರ್ಶನದ ಟೋಕನನ್ನು ಪಡ್ಕೊಂಡ್ವಿ. ನಾನು ಆಗಲೇ ಹೇಳಿದ್ನಲ್ಲ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ವಿ ಅಂತ. ಇದು ಆ ಪ್ಲ್ಯಾನ್ನ ಒಂದು ಭಾಗ ಅಷ್ಟೇ. ಇನ್ನೊಂದು ಭಾಗ ಏನು ಅಂತ ತಿಳ್ಕೋಬೇಕು ಅಂದರೆ ನೀವು ನನ್ನ ಮುಂದಿನ ವಿಡಿಯೋ ನೋಡಲೇಬೇಕು. ಮುಂದಿನ ಸಂಚಿಕೆಯಲ್ಲಿ ಅದೇನು ಅಂತ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಹಾಗೆಯೇ ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತಲೂ ಶೇರ್ ಮಾಡ್ತೀನಿ. ಸರ್ವದರ್ಶನಕ್ಕೆ ಹೋಗ್ತಾ ಇರೋದು ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆದರೆ ಮುಂದಿನ ವಿಡಿಯೋಲಿ ಬರೋದು ಇನ್ನೊಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್. ವಿಡಿಯೋ ಇಷ್ಟ ಆದಲ್ಲಿ ಹೇಗನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತೆ ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗುತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.